ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ನಿಂದ ಅನಾಲಜಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಈ ಮ್ಯಾಥಮೆಟಿಕಲ್ ರೀಸನಿಂಗ್ ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ. ಒಟ್ಟು 10 ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ. ಸೊ ಈ ಪ್ರತಿ ವರ್ಷ ಅನಾಲಜಿ ಮೇಲೆ ಒಂದು ಪ್ರಶ್ನೆ ನಿಮಗೆ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ಕೊಡ್ತಿದ್ದೀವಿ. ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. 5000+ MCQ PDF ಅನ್ನ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ಆಪ್ ನ ಡೌನ್ಲೋಡ್ ಮಾಡಿದ ನಂತರ ಇಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಂತರ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಕೆಳಗೆ ಕೊಟ್ಟ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್ ಹಿಯರ್. ಕ್ರಿಕೆಟ್, ಪಿಚ್, ಟೆನ್ನಿಸ್. ಸೊ ಈ ಒಂದು ಕ್ರಿಕೆಟ್ ಎಂಬುದು ಪಿಚ್ ಗೆ ಸಂಬಂಧಪಟ್ಟರೆ, ಟೆನ್ನಿಸ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಕ್ರಿಕೆಟ್ ಇಸ್ ರಿಲೇಟೆಡ್ ಟು ಪಿಚ್. ಇನ್ ದ ಸೇಮ್ ವೇ ಟೆನ್ನಿಸ್ ಇಸ್ ರಿಲೇಟೆಡ್ ಟು ಆಪ್ಷನ್ ಎ ನೆಟ್, ಆಪ್ಷನ್ ಬಿ ಕೋರ್ಟ್, ಆಪ್ಷನ್ ಸಿ ಬ್ಯಾಟ್, ಆಪ್ಷನ್ ಡಿ racket. Here the right answer is option B court. This is because cricket is played in a pitch, in the same way tennis is played in a court. So ಇಲ್ಲಿ ಕ್ರಿಕೆಟ್ ಅನ್ನ ಪಿಚ್ ನಲ್ಲಿ ಆಟ ಆಡಲಾಗುತ್ತೆ. ಸೊ ಇಲ್ಲಿ ಟೆನ್ನಿಸ್ ಅನ್ನ ಈ ಒಂದು ಕೋರ್ಟ್ ನಲ್ಲಿ ಆಟ ಆಡಲಾಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಅಂದ್ರೆ ಕ್ರಿಕೆಟ್ ಆಡುವ ಒಂದು ಪ್ಲೇಸ್ ಗೆ ಪಿಚ್ ಅಂತ ಕರಿತೀವಿ, ಟೆನ್ನಿಸ್ ಆಡುವ ಒಂದು ಪ್ಲೇಸ್ ಗೆ ನಾವು ಕೋರ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೆಲಿಸ್ಕೋಪ್ is related to stars. In the same way microscope is related to ಟೆಲಿಸ್ಕೋಪ್ ಎಂಬುದು ಸ್ಟಾರ್ ಗೆ ಸಂಬಂಧಪಟ್ಟರೆ, ಮೈಕ್ರೋಸ್ಕೋಪ್ ಎಂಬುದು ಆಪ್ಷನ್ ಎ ಲೆನ್ಸ್, ಆಪ್ಷನ್ ಬಿ ಲ್ಯಾಬೊರೇಟರಿ, ಆಪ್ಷನ್ ಸಿ ಸೆಲ್ಸ್, ಆಪ್ಷನ್ ಡಿ ಲೈಟ್. Yes, here the right answer is option C cells. A telescope is used to observe stars. In a microscope is used to observe cells. So ಟೆಲಿಸ್ಕೋಪ್ ಅನ್ನ ಬಳಸಿ ಸ್ಟಾರ್ಸ್ ಗಳನ್ನ ನೋಡಲಾಗುತ್ತೆ. ಈ ಒಂದು ಮೈಕ್ರೋಸ್ಕೋಪ್ ಅನ್ನ ಬಳಸಿ ಸೆಲ್ಸ್ ಗಳನ್ನ ನೋಡಲಾಗುತ್ತೆ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. Question number 3, doctor, hospital, teacher. Very easy question. Option A school, option B student, option C book, option D class. The right answer is option A school, because a doctor works in a hospital and teacher works in a school. So ಇಲ್ಲಿ ಡಾಕ್ಟರ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡಿದ್ರೆ, ಟೀಚರ್ ಎಂಬುವರು ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾರೆ. Question number 4, skeleton, body, framework. Skeleton is related to body. In the same way framework is related to option A building, option B cement, option C design, option D engineer. Yes, the right answer is option A building, because a skeleton supports a body, a framework supports a building. So ಇಲ್ಲಿ skeleton body ಗೆ ಸಪೋರ್ಟ್ ಮಾಡಿದ್ರೆ, ಈ framework ಎಂಬುದು ಬಿಲ್ಡಿಂಗ್ ಗೆ ಸಪೋರ್ಟ್ ಮಾಡ್ತಾ ಇದೆ. Question number 5, bird nest. In the same way lion. Option A forest, option B den, option C cave, option D jungle. The right answer is option B den. A bird lives in a nest while lion lives in a den. Question number 6, cube, volume, square. Cube is related to volume. In the same way square is related to option A area, option B perimeter, option C side, option D surface. The correct answer is option A area. Volume is measured for a cube, area is measured for a square. So option A area is the right answer. Question number 7, carpenter, wood, blacksmith. Option A iron, option B coal, option C hammer, option D steel. Yes, here iron is the right answer, because a carpenter works with wood while a blacksmith works with iron. So ಇಲ್ಲಿ ಕಾರ್ಪೆಂಟರ್ ಎಂಬುವರು ವುಡ್ ನೊಂದಿಗೆ ಕೆಲಸ ಮಾಡಿದ್ರೆ,
ಇಲ್ಲಿ ಬ್ಲ್ಯಾಕ್ ಸ್ಮಿತ್ ಎಂಬುವರು ಐರನ್ ನೊಂದಿಗೆ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 8. ಫಿಶ್, ವಾಟರ್, ಬರ್ಡ್. ಆಪ್ಷನ್ ಎ ಟ್ರೀ, ಆಪ್ಷನ್ ಬಿ ಏರ್, ಆಪ್ಷನ್ ಸಿ ನೆಸ್ಟ್, ಆಪ್ಷನ್ ಡಿ ಸ್ಕೈ. ಸೊ ಇಲ್ಲಿ ಫಿಶ್ ಎಂಬುದು ವಾಟರ್ಗೆ ಸಂಬಂಧಪಟ್ಟರೆ, ಬರ್ಡ್ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ, ಆಪ್ಷನ್ ಬಿ ಏರ್. ಫಿಶ್ ಲಿವ್ ಇನ್ ವಾಟರ್ ವೈಲ್ ಬರ್ಡ್ಸ್ ಮೂವ್ ಥ್ರೂ ಏರ್. ಸೊ ಇಲ್ಲಿ ಮೀನುಗಳು ನೀರಿನೊಂದಿಗೆ ಚಲಿಸಿದ್ರೆ, ಬರ್ಡ್ಗಳು ಗಾಳಿಯಲ್ಲಿ ಚಲಿಸ್ತಾ ಇದ್ದಾವೆ. ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶನ್ ನಂಬರ್ 9. ಪೆನ್, ರೈಟ್, ನೈಫ್. ಆಪ್ಷನ್ ಎ ಕಟ್, ಆಪ್ಷನ್ ಬಿ ಡ್ರಾ, ಆಪ್ಷನ್ ಸಿ paint, option D erase. So pen is related to write, then knife is related to cut. A pen is used to write, a knife is used to cut. Pen ಅನ್ನ ರೈಟ್ ಬರೆಯಲು ಉಪಯೋಗಿಸಿದ್ರೆ, ನೈಫ್ ಅನ್ನ ಕತ್ತರಿಸಲು ಉಪಯೋಗಿಸ್ತೀವಿ. ಕ್ವೆಶನ್ ನಂಬರ್ 10. ಸೋಲ್ಜರ್, ಆರ್ಮಿ, ಸೇಲರ್. ಆಪ್ಷನ್ ಎ ಶಿಪ್, ಆಪ್ಷನ್ ಬಿ ನೇವಿ, ಆಪ್ಷನ್ ಸಿ sea, ಆಪ್ಷನ್ ಡಿ port. The correct answer is option B, Navy. A soldier belongs to an army while a sailor belongs to a navy. Soldier ಎಂಬುದು ಆರ್ಮಿಗೆ ಸಂಬಂಧಪಟ್ಟರೆ, sailor ಎಂಬುದು ನೇವಿಗೆ ಸಂಬಂಧಪಟ್ಟಿದೆ. Question number 11. Author, book, painter. Option A canvas, option B art, option C painting, option D brush. Author ಎಂಬುದು ಬುಕ್ಗೆ ಸಂಬಂಧಪಟ್ಟರೆ, ಪೇಂಟರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ painting. Option C is the correct answer. An author creates a book and a painter creates painting. Author book ಅನ್ನ ಬರೆದ್ರೆ, painter painting ಅನ್ನ ಮಾಡ್ತಾ ಇದ್ದಾರೆ. Question number 12. Hydrogen is related to water in the same way nitrogen is related to. Option A ammonia, option B air, option C acid, option D salt. So the correct answer is option A ammonia. So hydrogen is a constituent of water. Nitrogen is constituent of ammonia. So option A is correct. Question number 13. Democracy, people, monarchy is. Option A government, option B king, option C parliament, option D constitution. The right answer is option B king. In a democracy, power lies with people. In the same way in a monarchy, power lies with the king. So ಈ ಮೊನಾರ್ಕಿಯಲ್ಲಿ, ಈ ಡೆಮೋಕ್ರಸಿನಲ್ಲಿ ಪೀಪಲ್ ನೊಂದಿಗೆ ಅಧಿಕಾರ ಇರುತ್ತೆ, ಜನರೊಂದಿಗೆ ಅಧಿಕಾರ ಇರುತ್ತೆ. ಅದೇ ರೀತಿ ಮೊನಾರ್ಕಿನಲ್ಲಿ ಕಿಂಗ್ ನೊಂದಿಗೆ ಅಧಿಕಾರ ಇರುತ್ತೆ. ಕ್ವೆಶನ್ ನಂಬರ್ 14. ಎಪಿಡೆಮಿಕ್, ಡಿಸೀಸ್, ಇನ್ಫ್ಲೇಷನ್. ಆಪ್ಷನ್ ಎ ಎಕಾನಮಿ, ಆಪ್ಷನ್ ಬಿ ಪ್ರೈಸಸ್, ಆಪ್ಷನ್ ಸಿ money, option D trade. Yes, here the right answer is option A economy. So an epidemic affects health and disease. So inflation affects the economy. So ಇಲ್ಲಿ epidemic ಎಂಬುದು disease ಗೆ affect ಮಾಡಿದ್ರೆ ಅಥವಾ health ಗೆ affect ಮಾಡಿದ್ರೆ, inflation ಎಂಬುದು economy ಗೆ affect ಮಾಡ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಎ ಸರಿಯಾಗಿದೆ. Question number 15. Oxygen respiration in the same way chlorophyll is related to. Option A photosynthesis, option B leaves, option C green, option D plants. The right answer is option A photosynthesis, because oxygen is essential for respiration. Chlorophyll is essential for photosynthesis. So ಇಲ್ಲಿ respiration ಗೆ ಆಕ್ಸಿಜನ್ ಅವಶ್ಯಕತೆ ಇದೆ, ಅದೇ ರೀತಿ ಫೋಟೋಸಿಂಥೆಸಿಸ್ಗೆ ಕ್ಲೋರೋಫಿಲ್ ನೆಸೆಸರಿ ಇದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಒಂದು ಪೇಪರ್ 1 ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ಫುಲ್ ಸಿಲೆಬಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQ PDF ಎಲ್ಲವನ್ನ ಕೇವಲ 2100ನಲ್ಲಿ ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿನೂ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗಿ, ಅಥವಾ ಗ್ಲೋಬಲ್ ಆನ್ಲೈನ್ ಮೂಲಕ ಆ್ಯಪ್ನ ಮೂಲಕ ಜಾಯ್ನ್ ಆಗಿ. ಸೊ ಅದೇ ರೀತಿ ಇನ್ನುಳಿದ ಎಲ್ಲ ಪೇಪರ್ 2 ಸಬ್ಜೆಕ್ಟ್ಗಳಿಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗೆ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.